ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಪ್ರಗತಿಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ ರಿಲೇಟೆಡ್ ಪ್ರಿಪರೇಷನ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ವಿಡಿಯೋಸ್ಗಳನ್ನು ನೋಡಿ, ಜೊತೆಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಕ್ವಿಜ್ಗಳನ್ನು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕ್ವಿಜ್ಗಳನ್ನು ಕೂಡ ವಾಚ್ ಮಾಡಿ. ಈ ಕ್ವಿಜ್ಗಳು ಪ್ರೀವಿಯಸ್ ಕ್ವಶನ್ ಪೇಪರ್ನ ಕ್ವಶನ್ಗಳಾಗಿರುತ್ತವೆ. ಇವು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಈಸಿಯಾಗಿ ನೆನಪುಳಿಲಿಕ್ಕೆ ಕ್ವಶನ್ಸ್ಗಳು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಡಿಸ್ಕಸ್ ಮಾಡಕ್ ಬಂದಿರೋ ಟಾಪಿಕ್ ಯಾವುದಂದ್ರೆ ಅದೇ PSI 402 ಎಕ್ಸಾಮ್. PSI 402 ಎಕ್ಸಾಮ್. PSI 402 ಎಕ್ಸಾಮ್ ಸೆಪ್ಟೆಂಬರ್ 22ನೇ ತಾರೀಕು ಏನಾಗಿದೆ ಅಂದ್ರೆ ಡೇಟ್ ಫಿಕ್ಸ್ ಆಗಿದೆ. ಅವತ್ತು ನಡೆಯುತ್ತಾ, ಯಾಕಂದ್ರೆ UPSC ಎಕ್ಸಾಮ್ ಕೂಡ ಸೆಪ್ಟೆಂಬರ್ 22ನೇ ತಾರೀಕೆ UPSC ಮೈನ್ಸ್ ಎಕ್ಸಾಮ್ ಇದೆ. ಸೊ ಅವತ್ತು ನಡೆಯುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಜೊತೆಗೆ ಪೋಸ್ಟ್ ಪೋನ್ ಏನಾದ್ರು ಆಗುತ್ತಾ ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಆಗಿದೆ. ನಡೆದ್ರು ಎಲ್ಲೆಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂದ್ರೆ ಲಾಸ್ಟ್ ಟೈಮು ಬೆಂಗಳೂರಲ್ಲಿ ಮಾತ್ರ ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ರು, ಈ ಟೈಮು ಬೆಂಗಳೂರಲ್ಲಿ ಮಾತ್ರ ಕಂಡಕ್ಟ್ ಮಾಡ್ತಾರಾ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಏನೇನಂದ್ರೆ ಫಸ್ಟ್ ಎಕ್ಸಾಮ್ ನಡೆಯುತ್ತಾ 22ನೇ ತಾರೀಕು, ಅದು ಸೆಕೆಂಡ್ ಪೋಸ್ಟ್ ಪೋನ್ ಆಗತ್ತಾ ಅನ್ನೋದು, ನೆಕ್ಸ್ಟ್ ಎಕ್ಸಾಮ್ ನಡೆದ್ರು ಕೂಡ ಎಲ್ಲೆಲ್ಲಿ ಎಕ್ಸಾಮ್ ನಡೆಯುತ್ತೆ ಅನ್ನೋದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. AE ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಏನಂದ್ರೆ ಸೆಪ್ಟೆಂಬರ್ 22ನೇ ತಾರೀಕಂದು ನೋಡಿ PSI ಪರೀಕ್ಷೆಯನ್ನು ಸೆಪ್ಟೆಂಬರ್ 22ರಂದು ಬೆಂಗಳೂರು, ದಾವಣಗೆರೆ, ಧಾರವಾಡ, ಕಲಬುರಗಿ, ಶಿವಮೊಗ್ಗ, ವಿಜಯಪುರ ಜಿಲ್ಲೆಗಳ 164 ಕೇಂದ್ರಗಳಲ್ಲಿ 66,990 ಮಂದಿಗಳು ಪರೀಕ್ಷೆಗೆ ಅರ್ಹರಾಗಿದ್ದು ಬಿಗಿ ಬಂದೋಬಸ್ತಿನಲ್ಲಿ ನಡೆಸಲು ಪೊಲೀಸ್ ಇಲಾಖೆಯ ನೆರವು ಕೋರಲಾಗಿದೆ ಅಂತ KE ಅವರು ಇವಾಗ ಟ್ವೀಟ್ ಮಾಡಿದ್ದಾರೆ. ಜಸ್ಟ್ ಇವಾಗ ಟ್ವೀಟ್ ಮಾಡಿದ್ದಾರೆ. ಏನಂತ, PSI ನ ಎಕ್ಸಾಮ್ ನ ಸೆಪ್ಟೆಂಬರ್ 22ನೇ ತಾರೀಕು ನಾವು ನಡೆಸ್ತೀವಿ. ಎಲ್ಲೆಲ್ಲಿ ನಡೆಸ್ತೀವಿ ಅಂದ್ರೆ, ಒಂದು ಬೆಂಗಳೂರು, ಲಾಸ್ಟ್ ಟೈಮ್ ಬರೀ ಬೆಂಗಳೂರಲ್ಲಿ ನಡೆಸಿದ್ರು, ಈ ಟೈಮ್ ಹಂಗಲ್ಲ, ಬೇರೆ ಜಿಲ್ಲೆಗಳಲ್ಲೂ ಕೂಡ ನಡೆಸ್ತಾ ಇದ್ದಾರೆ. ಒಂದನೇದಾಗಿ ಬೆಂಗಳೂರು, ಎರಡನೇದು ದಾವಣಗೆರೆಯಲ್ಲಿ ನಡೆಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದಾದ್ಮೇಲೆ ಧಾರವಾಡ, ನಾರ್ತ್ ಕರ್ನಾಟಕದವರಿಗೆ ಈಸಿ ಆಗ್ಲಿ ಅಂತ ಧಾರವಾಡ, ಕಲಬುರಗಿಗಳಲ್ಲಿ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಶಿವಮೊಗ್ಗದಲ್ಲಿ ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿ ಈ ವಿಜಯಪುರದಲ್ಲೂ ಕೂಡ ನಡೆಸ್ತಾ ಇದ್ದಾರೆ. ಟೋಟಲ್ ಆಗಿ 1, 2, 3, 4, 5 ಜಿಲ್ಲೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಡೆಸ್ತಾ ಇದ್ದಾರೆ. 5 ಜಿಲ್ಲೆಗಳ 164 ಕೇಂದ್ರಗಳಲ್ಲಿ ನಡೆಸಲು ಸಿದ್ಧರಾಗಿದ್ದಾರೆ. ಅದಕ್ಕೋಸ್ಕರ ಏನಂದ್ರೆ ಪೊಲೀಸ್ ನೆರವು ಕೋರಿದ್ದಾರೆ. ಬಿಗಿ ಬಂದೋಬಸ್ತಿಯಿಂದ ಪೊಲೀಸ್ ನೆರವು ಕೋರಿ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ಅಂತ ಈ KE ಅವರು ಇವತ್ತು ಜಸ್ಟ್ ಇವಾಗ ಟ್ವೀಟ್ ಮಾಡಿದ್ರು. ಟೋಟಲ್ 66,990 ಜನ ಏನಂದ್ರೆ ಆಸ್ಪಿರೆಂಟ್ಸ್ ಇದ್ದಾರೆ. ಅವತ್ತೇ ಈಗ ಸೆಪ್ಟೆಂಬರ್ 22ನೇ ತಾರೀಕೆ ಎಕ್ಸಾಮ್ ನಡೆಯುತ್ತಾ ಅನ್ನೋದು ಕೆಲವರ ಕ್ವಶನ್. ಏನಂದ್ರೆ ಸೆಪ್ಟೆಂಬರ್ 22ನೇ ತಾರೀಕು UPSC ಮೈನ್ಸ್ ಇರೋದ್ರಿಂದ ಸೆಪ್ಟೆಂಬರ್ 22ನೇ ತಾರೀಕು ನಡೆಯುತ್ತಾ ಅನ್ನೋದು ಈ ಕ್ವಶನ್ ಎಲ್ಲರಿಗೂ ಕಾಡ್ತಾ ಇದೆ. ಮೊನ್ನೆ ಏನಂದ್ರೆ ನಮ್ಮ ಹೋಮ್ ಮಿನಿಸ್ಟ್ರು ಏನಂದ್ರು, ಪರಮೇಶ್ವರ್ ಅವರು ಏನಂದ್ರು ಅಂದ್ರೆ ಈ UPSC ಮೈನ್ಸ್ ಬರೆಯೋ ಯಾರು ಕ್ಯಾಂಡಿಡೇಟ್ಸ್ ಇದ್ದಿ ಅವರು ನಮ್ಗೆ 402 ಎಕ್ಸಾಮ್ ನ ಪೋಸ್ಟ್ ಪೋನ್ ಮಾಡಿ ಅಂತ ಮನವಿ ಕೊಟ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಎಕ್ಸಾಮ್ ನ ಪೋಸ್ಟ್ ಪೋನ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಈಗ ಟ್ವೀಟ್ ಮಾಡಿರೋದ್ ನೋಡ್ತಾ ಇದ್ರೆ ಯಾರು ಮನವಿ ಕೊಟ್ಟಿಲ್ಲ ಅನ್ಸತ್ತೆ. ಮೇ ಬಿ 22ನೇ ತಾರೀಕೆ ಎಕ್ಸಾಮ್ ಮಾಡೋ ತರ ಕಾಣಿಸ್ತಾ ಇದೆ. ಬಟ್ ಹೇಳಲಿಕ್ಕಾಗಲ್ಲ. ಒಂದು 90% 22ನೇ ತಾರೀಕು ಮಾಡಬಹುದು, ಇನ್ನ 10% ಹೇಳಕ್ಕಾಗಲ್ಲ. ಪೋಸ್ಟ್ಪೋನ್ ಆದ್ರೂ
ಆಗಬಹುದು. ಪೋಸ್ಟ್ಪೋನ್ ಆದ್ರೂ ಕೂಡ ಜಾಸ್ತಿ ದಿನ ಪೋಸ್ಟ್ಪೋನ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಜಾಸ್ತಿ ದಿನ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ ಏನಾಗತ್ತೆ ಅಂತ. ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಎಲ್ಲೆಲ್ಲಿ ಕಂಡಕ್ಟ್ ಮಾಡ್ತಾರೆ ಅನ್ನೋ ಕ್ವಶನ್ ಕೂಡ ಆನ್ಸರ್ ಸಿಕ್ತು. ನೆಕ್ಸ್ಟ್ ಪೋಸ್ಟ್ಪೋನ್ ಆಗತ್ತೋ ಇಲ್ವೋ ಅನ್ನೋದಕ್ಕೆ ಕೂಡ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯಾರ್ಯಾರು ಈಗ PSI 402 ಎಕ್ಸಾಮ್ ನ ಬರೀತಾ ಇದ್ದೀರಾ, ನೀವು ದಯವಿಟ್ಟು ಸೆಪ್ಟೆಂಬರ್ 22ನೇ ತಾರೀಕು ಏನಿದೆ ಅವತ್ತು ಎಕ್ಸಾಮ್ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ನ ತಲೆಯಲ್ಲಿ ಇಟ್ಕೊಂಡು 22ನೇ ತಾರೀಕಿಗೆ ಪ್ರಿಪ್ರೇಷನ್ ಆಗಿ 22ನೇ ತಾರೀಕು ಆದ್ಮೇಲೆ ಎಲ್ಲಾದ್ರೂ ಪೋಸ್ಟ್ಪೋನ್ ಆದ್ರೆ, ಎಕ್ಸಾಮ್ ಪೋಸ್ಟ್ಪೋನ್ ಆದಾಗ ನಿಮ್ಗೆ ಎಷ್ಟು ಡೇಸ್ ಸಿಗುತ್ತೆ ಅಷ್ಟು ಡೇಸ್ನ ನೀವು ಏನಂದ್ರೆ ಮತ್ತೆ ಸಿಕ್ಕಿರೋ ಟೈಮ್ ನಲ್ಲಿ ರಿವಿಷನ್ ಆದಷ್ಟು ಎಷ್ಟಾಗತ್ತಷ್ಟು ರಿವಿಷನ್ ಮಾಡಿ, ಅಥವಾ ಎಕ್ಸ್ಟ್ರಾ ಏನಾದ್ರು ಓದ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಕೂಡ ಓದ್ ಮುಗಿಸಿ. ಸೊ ನನ್ನ ಪ್ರಕಾರ ನೀವು 22ನೇ ತಾರೀಕಿಗೆ ಫುಲ್ಲು ರೆಡಿಯಾಗಿ ಕೂತಿರೋದು ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಪೋಸ್ಟ್ಪೋನ್ ಆದ್ರೂ ಆಗ್ಬೋದು, ಆಗ್ದೇನೆ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ನೋಡೋಣ ಏನಾಗುತ್ತೆ. ನೀವು ಸೇಫರ್ ಸೈಡ್ 22ನೇ ತಾರೀಕು ಓದ್ಕೊಂಡಿದ್ರೆ ಒಳ್ಳೇದು. ಎಕ್ಸ್ಟ್ರಾ ಟೈಮ್ ಸಿಕ್ಕಿದ್ರೆ ನಿಮ್ಗೆ ಕೂಡ ಒಳ್ಳೇದು. ಯಾಕಂದ್ರೆ ಇನ್ನೊಮ್ಮೆ ರಿವಿಷನ್ ಮಾಡ್ಬೋದು, ರಿವಿಷನ್ ಮಾಡಿ ಪಕ್ಕ ಆಗ್ಬೋದು. ಯಾರ್ಯಾರು PSI 402 ಎಕ್ಸಾಮ್ ಬರೀತಿದ್ದೀರಾ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಹಾಗೂ ಎಲ್ಲರೂ ನೀಟಾಗಿ ಚೆನ್ನಾಗಿ ಎಕ್ಸಾಮ್ ಬರ್ದಿ ಎಲ್ಲರೂ ಪಾಸ್ ಆಗಿ ಅಂತ ನಾನು ಹಾರೈಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿ ನಾವು ಒಂದು MCQ ಸಾಲ್ವ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. MCQ ಸಾಲ್ವ್ ಮಾಡಬೇಕು ಅಂತ ಯಾವ MCQs ಅಂದ್ರೆ 6ರಿಂದ 12ನೇ ತರಗತಿಯ NCERT ಬುಕ್ ನ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ್ರೆ MCQಗಳು ಚಾಪ್ಟರ್ ವೈಸ್ MCQಗಳು ಮಾಡ್ಬೇಕಂತ ಅನ್ಕೊಂಡಿದ್ವಿ. ಈ 6th ಅಲ್ಲಿ ಫಸ್ಟ್ ಚಾಪ್ಟರ್, ಹಾಗೆ 7th ಅಲ್ಲಿ ಎಲ್ಲ ಚಾಪ್ಟರ್ಗಳು, ಹಾಗೆ 8th 9th 10th ಇದೇ ರೀತಿ 12th ತನಕನೂ ನಾವೇನ್ ಮಾಡ್ಬೇಕು ಅಂದ್ರೆ ಚಾಪ್ಟರ್ ವೈಸ್, ಚಾಪ್ಟರ್ 1 ಅಲ್ಲಿ ಇಷ್ಟು ಕ್ವಶನ್ಸ್ ಗಳು MCQ ಸಾಲ್ವ್ ಮಾಡೋದು, ಈ ರೀತಿ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡಿದೀವಿ. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ಗಳು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಕನ್ನಡದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು NCERT ಬುಕ್ಸ್ ಗಳನ್ನ ಓದ್ತಾ ಇಲ್ಲ, ಓದುವವರ ಸಂಖ್ಯೆ ಕಡಿಮೆ ಇದೆ. ಯಾಕೆ ನಾನು ಈ NCERT ಸಾಲ್ವ್ ಮಾಡ್ಬೇಕು ಅಂತ ಇದ್ದೀನಿ ಅಂದ್ರೆ, NCERT ಬುಕ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಸಿಕ್ ಒಂಥರ, ಇವು ಬೇಸಿಕ್ ಬುಕ್ಸ್, ಬೇಸ್ ಇವೆ ಸ್ವಲ್ಪ ನಮಗೆ ಬೇಸ್. ಈ ಬುಕ್ಗಳನ್ನ ನಾವು ನೀಟಾಗಿ ನೋಡ್ಕೊಂಡ್ರೆ ನಮ್ಗೆ ಎಕ್ಸಾಮ್ಸ್ ನಲ್ಲಿ ಒಂದು ಸ್ವಲ್ಪ ಮಾರ್ಕ್ಸ್ ಗಳು ಹೆಚ್ಚಾಗಿ ತೆಗಿಬಹುದು. ಆದ ಕಾರಣ ನಾವೇನ್ ಮಾಡೋಣ ಅಂದ್ರೆ 6 to 12 ವರೆಗೂ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ನಾವೆಲ್ಲ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದೀವಿ. ನೋಟ್ಸ್ ಎಲ್ಲ ಒಂದ್ಸರಿ ಪ್ರಿಪೇರ್ ಆದ್ಮೇಲೆ ನಾವು ಪ್ರತಿದಿನ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಅಂದ್ರೆ ಚಾಪ್ಟರ್ ವೈಸ್ ನಾವು ಫಸ್ಟ್ ಈ 6 to 12 ಅನ್ನ ನಾವು 2 ಫೇಸ್ ಅಲ್ಲಿ ಮಾಡಬೇಕು ಅಂತ ಇದ್ದೀವಿ. 6ರಿಂದ 10, ನೆಕ್ಸ್ಟ್ 11 ಮತ್ತೆ 12 ಹಂಗೆ ಸಪರೇಟ್ ಮಾಡಿ ಮಾಡೋಣ ಅಂತ ಅನ್ಕೊಂಡಿದೀವಿ. ನಿಮ್ಮ ಎಲ್ಲರ ಸಹಕಾರ ಪ್ರೋತ್ಸಾಹ ಸಿಕ್ಕಿದ್ರೆ ನಾವು ಇಷ್ಟನ್ನು ಮಾಡಿ ಕೊಡಬೇಕು ಅನ್ಕೊಂಡಿದೀವಿ. ಇದಾದ ನಂತರ ಬೇರೆ ಬೇರೆ ಎಲ್ಲಾ ಸಬ್ಜೆಕ್ಟ್ಸ್ಗಳ ಕ್ಲಾಸ್ಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಬೇಕು ಅನ್ಕೊಂಡಿದೀವಿ. ನಮ್ದು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲ್. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಸಪೋರ್ಟ್ ನೀಡಿ, ಎಲ್ಲಾ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಪ್ರತಿ ವಿಡಿಯೋಗಳಿಗೆ ಕಮೆಂಟ್ ಗಳನ್ನು ಮಾಡಿ. ಧನ್ಯವಾದಗಳು.